ಫಿಫ್ತ್ ಪ್ರೋಗ್ರಾಮಿಂದು ಫಿಫ್ತ್ ಪ್ರೋಗ್ರಾಮ್ದಾಗ ಫಸ್ಟ್ ಏನಿರ್ಬೇಕು ಕಾನ್ಸೆಪ್ಟ್, ನಾವು ಬಾರ್ ಇರಬೇಕು, ಫೂಟರ್ ಇರಬೇಕು, ಮೇನ್ ಕಂಟೆಂಟ್ ಇರಬೇಕು, ಮತ್ತು ಸೈಡ್, ಆಮೇಲೆ ಸೆಕ್ಷನ್. ಫಸ್ಟ್ ಔಟ್ಪುಟ್ ಗೊತ್ತಾ? ಫಸ್ಟಿಗೆ ಏನಿರಬೇಕು, ಹೆಡರಲ್ಲಿ ನಾವು ಬಾರ ಫಸ್ಟ್ ಹೆಡರ್ದು ನ್ಯೂಸ್ ಪೇಪರ್ ಅಂತ H1 ಅಂದರೆ ಇದು ಇದ್ರದ್ದು ನ್ಯೂಸ್ ಪೇಪರ್ ಬಗ್ಗೆ ಅಂತ. ನಾವು ಬರಲ್ಲಿ ಏನೇನಿರಬೇಕು, ಹೋಮು, ಅಬೌಟ್, ಕಂಟೆಂಟ್. ಇವು ಲಿಂಕ್ ಥರ ಅಂದರೆ ಆ ಥರ ವರ್ಕ್ ಆಗಬೇಕು ಅನ್ನೋದಕ್ಕೆ ಇಲ್ಲಿ HREF # ಅಂತ ಕೊಟ್ಟಿವಿ. ನಾವು ಬಾರ್ ಆದಮೇಲೆ ಏನು, ಫಸ್ಟ್ ಮೇನ್ ಕಂಟೆಂಟ್ ಬರುತ್ತೆ. ಮೇನ್ ಕಂಟೆಂಟ್ಗೆ ಫಸ್ಟ್ ಡಿವ್ ಕ್ಲಾಸ್ ಕಂಟೆಂಟ್ ಅಂತ ಕೊಡಬೇಕು. ಮೇನ್ ಕಂಟೆಂಟ್ ಇರೋದೇ ಅಲ್ಲಿ. ಕಂಟೆಂಟ್ ಅದ್ರ ಒಳಗಡೆ ಮೇನ್ ಕ್ಲಾಸಿಂದು ಮೇನ್ ಕಂಟೆಂಟ್. ಅದರಲ್ಲಿ ಮತ್ತೆ ಇನ್ನೊಂದು ಡಿವ್ ಕ್ರಿಯೇಟ್ ಮಾಡಬೇಕು, ಆರ್ಟಿಕಲ್ಸ್ ಅಂತ. ಆರ್ಟಿಕಲ್ಸ್ಗೆ ಸೇಮ್ ಎಲ್ಲದಕ್ಕೂ ಆರ್ಟಿಕಲ್ H3 ಆರ್ಟಿಕಲ್ 1 H3 ಹೆಡ್ಡಿಂಗ್. ಅದಕ್ಕೆ ಮತ್ತೆ ಒಂದು ಇಮೇಜ್, ನಾನಿಲ್ಲಿ ಇಮೇಜ್ ನನ್ನ ಹತ್ರ ಇರೋ ಕೊಟ್ಟಿದ್ದೀನಿ. ಅಲ್ಲಿ ಯಾವ ಇಮೇಜಸ್ ಇರ್ತಾವೋ ಅವನ್ನೇ ಕೊಡಬೇಕು. ನ್ಯೂಸ್ ಆರ್ಟಿಕಲ್ಸ್ ಕೊಟ್ಟರೆ ಒಳ್ಳೆಯದು. SRC ಇಮೇಜ್ 1.jpg ಆಲ್ಟ್ ನ್ಯೂಸ್ ಇಮೇಜ್. ಅಕಸ್ಮಾತ್ ಇಮೇಜ್ ಏನಾದರೂ ಇಲ್ಲ ಅಂತಂದರೆ ನ್ಯೂಸ್ ಇಮೇಜ್ ಅಂತಾನೆ ಡಿಸ್ಪ್ಲೇ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ನ್ಯೂಸ್ ಆರ್ಟಿಕಲ್, ದಿಸ್ ಇಸ್ ದ ಫಸ್ಟ್ ಇಮೇಜ್ ಅಂತಲೂ ಕೊಡ್ಬೋದು. ದಿಸ್ ಇಸ್ ದ ಫಸ್ಟ್ ನ್ಯೂಸ್ ಆರ್ಟಿಕಲ್ ಅಂತ ಐತಲ್ಲ, ನ್ಯೂಸ್ ಆರ್ಟಿಕಲ್ದು ಯಾವುದೇ ಇಮೇಜಸ್ಗೂ ಹಾಕ್ಬೋದು. ಇದೇ ಥರನೇ ಇವಾಗ ಒಂದೇ ಆರ್ಟಿಕಲ್ ಹಾಕಿ ತೋರಿಸಿದ್ರೆ ಒಬ್ಬೊಬ್ರು ಒಪ್ಪಂಗಿಲ್ಲ. ಅದಕ್ಕೆ ಒಂದು 2-3 ಫೋಟೋಸ್ ಸೇಮು, ಆರ್ಟಿಕಲ್ 1 ಆರ್ಟಿಕಲ್ 2, ಇದು ಆರ್ಟಿಕಲ್ 3 ಮತ್ತು ಆರ್ಟಿಕಲ್ 4 ಸೆಕೆಂಡು, ಇದು ಥರ್ಡು, ಇದು ಫೋರ್ತ್ ಆರ್ಟಿಕಲ್. ಆರ್ಟಿಕಲ್ಸ್ ಎಲ್ಲ ಆದಮೇಲೆ ಇಲ್ಲಿಗೆ ಡಿವ್. ಇದಿಷ್ಟು ಆರ್ಟಿಕಲ್ಸ್ ಎಲ್ಲ ಒಂದು ಡಿವ್ ಆಗಿ ಬರಲಿ ಅಂತ ಮೇನ್ ಇಲ್ಲಿಗೆ ಮುಗೀತಾ. ಮತ್ತು ಸೈಡ್ ಅಂತ ಅಂದರೆ ಇಲ್ಲಿ ಸೈಡಿಗೆ ಡಿಸ್ಪ್ಲೇ ಆಗುತ್ತದು ರಿಲೇಟೆಡ್ ನ್ಯೂಸಸ್. ಅದಕ್ಕೆ ರಿಲೇಟೆಡ್ ನ್ಯೂಸಸ್ H2 ಹೆಡ್ಡಿಂಗ್. ಅವು ರಿಲೇಟೆಡ್ ನ್ಯೂಸಸ್ ಲೀಸ್ಟ್ ವೈಸ್ ಅಂದರೆ ಒಂದ್ರ ಕೆಳಗೊಂದು ಲೀಸ್ಟ್ ವೈಸ್ ಬರಲಿ ಅಂತ ಲಿಂಕ್ಗಳು ಹಾಕ್ತೀವಿ. ಆ ಲಿಂಕ್ ಇವಾಗ ಆ ಲಿಂಕ್ ವರ್ಕ್ ಆಗಬೇಕಂದ್ರೆ ಕ್ಲಿಕ್ ಮಾಡೋಕ್ಕೂ ಬೇಕಲ್ಲ. ರಿಲೇಟೆಡ್ ನ್ಯೂಸ್ 1, ರಿಲೇಟೆಡ್ ನ್ಯೂಸ್ 2, ರಿಲೇಟೆಡ್ ನ್ಯೂಸ್ 3 ಅಂತ ಕೊಡ್ತೀವಿ. ಸೈಡ್ ಆದಮೇಲೆ ಮತ್ತೇನು ಕೇಳಾರ, ಸೆಕ್ಷನ್ನಾಗ ಫಸ್ಟ್ ರೀಸೆಂಟ್ ಪೋಸ್ಟ್ಸ್ H2 ಹೆಡ್ಡಿಂಗ್. ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಆ ಟೇಬಲಲ್ಲಿ ಕ್ಯಾಪ್ಷನ್ ಲೀಸ್ಟ್ ಆಫ್ ಪೋಸ್ಟ್ಸ್ ಅಂತ ಕೊಡ್ತೀವಿ. ಆಮೇಲೆ ಟೇಬಲ್ ಹೆಡರ್ಗೆ ಕ್ರಿಯೇಟ್ ಮಾಡುವಾಗ ಆ ಹೆಡರಲ್ಲಿ ಕಾಣುವಂಥ ಕಂಟೆಂಟಿಗೆ TH ಅಂತ ಯೂಸ್ ಮಾಡಿನೇ ಬರೀರಿ. ಪೋಸ್ಟ್, ಡೇಟ್, ಆಥರ್. ಟೇಬಲ್ ಹೆಡರ್ ಆದಮೇಲೆ ಟೇಬಲ್ ರೋ, ಟೇಬಲ್ ಡೇಟಾ ಸೆಲ್, ಪೋಸ್ಟ್ 1, ಪೋಸ್ಟ್ 2, ಪೋಸ್ಟ್ 3. ಡೇಟ್ ಏನಾದರೂ ಆಗ್ಬೋದು, ಆಥರ್ 1, ಆಥರ್ 2, ಆಥರ್ 3. ಅದೆಲ್ಲ ಆದಮೇಲೆ ಲಾಸ್ಟ್ ಫೂಟರಿಗೆ ಈ ಥರ ಕಾಪಿರೈಟ್ ಸಿಂಬಲ್ 2024 ನ್ಯೂಸ್ ಪೇಪರ್. ಇದಿಷ್ಟೇ ಕಾನ್ಸೆಪ್ಟ್ ಇರೋದು. ಇದಕ್ಕೆಲ್ಲ CSS ಬರೆಯೋದು ಸ್ವಲ್ಪ ತಲೆನೋವು, ಆದರೂ ಬರೀಬೇಕು, ಏನು ಮಾಡೋಕ್ಕಾಗಿಲ್ಲ. ಫಸ್ಟು ಬಾಡಿ ಫಾಂಟ್ ಫ್ಯಾಮಿಲಿ ಏರಿಯಲ್ ಅಂತ ಇರ್ತದೆ. ಮಾರ್ಜಿನ್ 20 ಪಿಕ್ಸೆಲ್ಸ್ ಅಂದರೆ ಸ್ವಲ್ಪ ಸ್ಪೇಸ್ ಇರಲಿ ಸುತ್ತ ಅಂತ. ಫಸ್ಟ್ ಹೆಡರಿಗೆ ಬರೀಬೇಕು. ಬಾರ್ಡರ್ ರೇಡಿಯಸ್ 10 ಪಿಕ್ಸೆಲ್ಸು. ಅಲೈನ್ ಐಟಮ್ಸು ಸೆಂಟರ್. ಬ್ಯಾಕ್ಗ್ರೌಂಡ್ ಕಲರ್ ಬ್ಲೂ. ಕಲರ್ ಅಂತ ಬರೀ ಕಲರ್ ಅಂತ ಕೊಟ್ಟರೆ ಅದು ಫಾಂಟ್ ಕಲರ್ ಆಗುತ್ತೆ. ಪ್ಯಾಡಿಂಗ್ 15 ಪಿಕ್ಸೆಲ್ಸ್. ಡಿಸ್ಪ್ಲೇ ಫ್ಲೆಕ್ಸ್ ಅಂದರೆ ಬಾಜು ಬರ್ತಾವೆ. ಡಿಸ್ಪ್ಲೇ ಬ್ಲಾಕ್ ಅಂದರೆ ಒಂದ್ರ ಕೆಳಗೆ ಒಂದು ಬರ್ತವೆ. ಜಸ್ಟಿಫೈ ಕಂಟೆಂಟ್ ಸ್ಪೇಸ್ ಬಿಟ್ವೀನ್ ಅಂತಂದರೆ ಈ ನಾವು ಬಾರ್ ಅಂತ ಕ್ರಿಯೇಟ್ ಮಾಡಿದ್ವಲ್ಲ ಅದಕ್ಕೂ ಮತ್ತು ಈ ಹೆಡರ್ H2 ಹೆಡ್ಡಿಂಗಿಗೂ ಮಧ್ಯ ಸ್ಪೇಸ್ ಬಿಡುತ್ತದೆ ಈ ಥರ. ಇದು ಲಾಸ್ಟಿಗೆ ಹೋಗ್ತದೆ ಈ ಥರ. ನೆಕ್ಸ್ಟ್ ನಾವು ಬಾರಿ ಅಂದರೆ ಇದು ಕಾಣ್ತಾನೆ ಇಲ್ಲ, ಅದಕ್ಕೆ ಕ್ರಿಯೇಟ್ ಮಾಡಕತ್ತೀವಿ ಇವಾಗ. ಕಲರ್ ವೈಟ್. ಮಾರ್ಜಿನ್ 10 ಪಿಕ್ಸೆಲ್ಸ್ ಅಂದರೆ ಒಂದೊಂದು A
ಒಂದೊಂದು ಲಿಂಕ್ ಅಲ್ಲ, ಅದ್ರ ಸುತ್ತ 10 ಪಿಕ್ಸೆಲ್ಸ್ ಸ್ಪೇಸ್ ಬಿಡುತ್ತಾ. ನೆಕ್ಸ್ಟ್ ಡೆಕೋರೇಷನ್ ಅಂದರೆ ಅಂಡರ್ಲೈನ್ ಇತ್ತವಾಗ ಇರಬಾರ್ದು ಅಂತ ಅನ್ನೋದಕ್ಕೆ ಅಂತ ಬರೀತೀವಿ. ಫಾಂಟ್ ಸೈಜ್ 40 ಪಿಕ್ಸೆಲ್ಸ್, ಅಲ್ಲಿ ನಿಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಪಿಕ್ಸೆಲ್ಸ್ ಕೊಡ್ಬೇಕು. ನೆಕ್ಸ್ಟ್ ಎ ಓವರ್ ಅಂದರೆ ಇಲ್ಲಿ ಹೋದಾಗ ಕಲರ್ ಚೇಂಜ್ ಆಗೋ ಸಂಬಂಧ. ಇಲ್ಲಿ ನೆಕ್ಸ್ಟ್ H1 ಅಂತಂದರೆ ಯಾವುದು, ಇದ್ರದ್ದು ನ್ಯೂಸ್ ಪೇಪರಿಂದ ಫಾಂಟ್ ಸೈಜ್ ನನಗೆ ಅಡ್ಜಸ್ಟ್ ಆಗಬೇಕಂದ್ರೆ ನಾನು H1 ಅಂತ ಬರೆದು ಮತ್ತೆ ಆ ಥರ ಕೊಟ್ಟಿದ್ದೀನಿ. ನಿಮ್ಗಲ್ಲಿ ಅದೇ ಕರೆಕ್ಟ್ ಇತ್ತಂದರೆ H1 ಇಂದ CSS ಏನು ಬರೆಯೋದು ಬೇಕಾಗಿಲ್ಲ. H2 ಬ್ಯಾಕ್ಗ್ರೌಂಡ್ ಕಲರು. H2 ಅಂದರೆ ಯಾವ್ಯಾವ, ಇಲ್ಲಿ ರೀಸೆಂಟ್ ಪೋಸ್ಟ್ ಅಂತ ಐತಲ್ಲ ಇದ್ರದ್ದು ಕಲರು ವೈಟ್. ಪ್ಯಾಡಿಂಗ್ 10 ಪಿಕ್ಸೆಲ್ಸ್. ಟೆಕ್ಸ್ಟ್ ಅಲೈನ್ ಸೆಂಟರ್. ನಾ ಇಲ್ಲಿ ಬರೀತಾ ಅಲ್ಲಿ ಚೇಂಜ್ ಆಗ್ತದೆ. ಫಾಂಟ್ ಸೈಜ್ 40 ಪಿಕ್ಸೆಲ್ಸ್. ನೆಕ್ಸ್ಟ್ ಕಂಟೆಂಟ್ ಅಂದರೆ ಇದಿಷ್ಟು ಇಲ್ಲಿ ಏನು ಬರುತ್ತಲ್ಲ ಅದ್ರದ್ದು. ಡಿಸ್ಪ್ಲೇ ಫ್ಲೆಕ್ಸ್ ಬಾಜು ಬರಬೇಕು, ರಿಲೇಟೆಡ್ ನ್ಯೂಸ್ ಇದು ಫ್ಲೆಕ್ಸ್ ಬಂತಾ. ನೆಕ್ಸ್ಟ್ ಮಾರ್ಜಿನ್ ಟಾಪಿಂದ ಸ್ವಲ್ಪ ಗ್ಯಾಪ್ ಇರೋದಕ್ಕೆ 20 ಪಿಕ್ಸೆಲ್ಸ್. ನೆಕ್ಸ್ಟ್ ಮೇನ್ ಕಂಟೆಂಟ್ ಅಂದರೆ ಯಾವುದು, ಮೇನ್ ಕಂಟೆಂಟ್ ಅಂದರೆ ಇದು. ಸೈಡ್ ಅಂತಂದರೆ ಇದು ಮೇನ್ ಕಂಟೆಂಟ್ ಇಂದು ಫ್ಲೆಕ್ಸ್ 1, ಒಂದೇ ಫ್ಲೆಕ್ಸು. ನೆಕ್ಸ್ಟ್ ಬಾರ್ಡರ್ 2 ಪಿಕ್ಸೆಲ್ಸ್ ಸಾಲಿಡ್ ಬಾರ್ಡರ್ ಬಂತು ಅದಕ್ಕೆ. ನೆಕ್ಸ್ಟ್ ಅಲ್ಲಿದು ಮೇನ್ ಕಂಟೆಂಟ್. ಆರ್ಟಿಕಲ್ಸ್, ಇವೆಲ್ಲ ಆರ್ಟಿಕಲ್ಸ್ ಯಾವ ಫಾರ್ಮಾಗಿರಬೇಕು ಅಂತ. ಡಿಸ್ಪ್ಲೇ ಫ್ಲೆಕ್ಸ್ ಅಂದರೆ ಬಾಜು ಬರ್ತಾವೆ. ಫ್ಲೆಕ್ಸ್ ರ್ಯಾಪ್ ಅಂತಂದರೆ ಅಷ್ಟೇ. ಗ್ಯಾಪ್ 20 ಪಿಕ್ಸೆಲ್ಸ್. ಪ್ಯಾಡಿಂಗ್ 20 ಪಿಕ್ಸೆಲ್ಸ್, 2 ಪಿಕ್ಸೆಲ್ಸ್ ಪ್ಯಾಡಿಂಗ್. ಇದ್ರ ಸುತ್ತ ಜಾಗ ಬಿಡಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಆರ್ಟಿಕಲ್ ಅಂದರೆ ಒಂದೊಂದು ಆರ್ಟಿಕಲ್ಸ್ ಹೆಂಗಿರಬೇಕು ಮತ್ತು ಒಂದೊಂದು ಆರ್ಟಿಕಲ್ ಹೆಂಗಿರಬೇಕು ಅಂತ. ಫಾಂಟ್ ಸೈಜ್ 35 ಪಿಕ್ಸೆಲ್ಸ್. ವಿಡ್ತ್ 48% ಅಂದರೆ ಡಿವೈಡ್ ಆಯಿತು. ಅದಕ್ಕೆ ಮೇಲೆರಡು ಕೆಳಗೆರಡು ಬಂದು ಕೆಳಗೆರಡು ಬರೋಕೆ ಇದು ಫ್ಲೆಕ್ಸ್ ಅಂತ ಯೂಸ್ ಮಾಡ್ತೀವಿ. ರ್ಯಾಪು ಬಿಟ್ವೀನ್ ಇದೆಲ್ಲ ಯೂಸ್ ಮಾಡಿದ್ದೆ ಅದು. ಬಾರ್ಡರ್ ಅಂತ. ಪ್ಯಾಡಿಂಗ್ 10 ಪಿಕ್ಸೆಲ್ಸ್. ಟ್ರಾನ್ಸಿಷನ್ ಟೆಕ್ಸ್ಟ್ ಅಲೈನ್ ಸೆಂಟರ್. ಮಾರ್ಜಿನ್ 2 ಪಿಕ್ಸೆಲ್ಸ್. ಆರ್ಟಿಕಲ್ ಓವರ್ ಅಂದರೆ ಅದ್ರ ಮೇಲೆ ಹೋದಾಗ ಕಲರ್ ಚೇಂಜ್ ಆಗಲಿ. ಚೇಂಜ್ ಆಯ್ತಾ ಇವಾಗ. ಇದಕ್ಕೆ PA ಅಂತಂದರೆ ಇವಂತೂ A. ಇದು ಪ್ಯಾರಾಗ್ರಾಫ್. ಫಾಂಟ್ ಸೈಜ್ ಇಮೇಜಿಗೆ ವಿಡ್ತ್ 30%. ಎಲ್ಲ ಇಮೇಜಸ್ಸು ಒಂದೇ ಸೈಜಲ್ಲಿ ಇರಬೇಕಲ್ಲ ಅದಕ್ಕೆ. ಹೈಟ್ ಆಟೋ ಅದೇ ಸೆಟ್ ಆಗಬೇಕು. ಇಮೇಜ್ ಆಯಿತು ಸೈಡ್. ಇವಾಗ ಇದ್ರದ್ದು ವಿಡ್ತ್ 15%. ಮಾರ್ಜಿನ್ ಲೆಫ್ಟ್ 20 ಪಿಕ್ಸೆಲ್ಸ್. ಇದಕ್ಕೆ ಮಧ್ಯೆ ಸ್ವಲ್ಪ ಗ್ಯಾಪ್ ಇರೋದು. ಬಾರ್ಡರ್ 1 ಪಿಕ್ಸೆಲ್ ಸಾಲಿಡ್. ಪ್ಯಾಡಿಂಗ್ 10 ಪಿಕ್ಸೆಲ್ಸ್. ನೆಕ್ಸ್ಟ್ ಟೇಬಲ್. ಇಲ್ಲೆಲ್ಲ ಟೇಬಲ್ ಹೆಂಗಾಗುತ್ತೆ ನೋಡ್ರಿ, ಇದೆಲ್ಲ ನೀಟಾಗಿ ಕಾಣಕ್ಕೆ ಟೇಬಲ್. ವಿಡ್ತ್ 100%. ನೆಕ್ಸ್ಟ್ ಬಾರ್ಡರ್ ಕೊಲ್ಯಾಪ್ಸ್ ಅಂದರೆ ಬೇರೆ ಸೆಲ್ಸ್ ಆಗಲ್ಲ. THTD ಅಂದರೆ ಟೇಬಲ್ ಡೇಟಾ ಸೆಲ್ಸ್, ಟೇಬಲ್ ಹೆಡರ್ ಸೆಲ್ಸ್. ಅದಕ್ಕೆ ಬಾರ್ಡರ್ 1 ಪಿಕ್ಸೆಲ್ ಸಾಲಿಡ್. ಪ್ಯಾಡಿಂಗ್ 8 ಪಿಕ್ಸೆಲ್ಸ್. ಫಾಂಟ್ ಸೈಜ್ 40 ಪಿಕ್ಸೆಲ್ಸ್. ನೆಕ್ಸ್ಟ್ TH ಟೇಬಲ್ ಹೆಡರಿಂಗ್. ಬ್ಯಾಕ್ಗ್ರೌಂಡ್ ಕಲರ್ ಅಂದರೆ ಬರೀ ಕಲರ್ ಅಂದರೆ ಫಾಂಟ್ ಕಲರ್. ಫಾಂಟ್ ವೆಯ್ಟ್ ಮತ್ತು ಫೂಟರ್
ಕಲರ್, ಬರೀ ಕಲರ್. ನೆಕ್ಸ್ಟ್ ಪ್ಯಾಡಿಂಗ್, ಟೆಕ್ಸ್ಟ್ ಅಲೈನ್ ಸೆಂಟರ್, ಫಾಂಟ್ ಸೈಜ್. ಅಂತ ಇಲ್ಲಿ ಲೀಸ್ಟ್ ಆಫ್ ಪೋಸ್ಟ್ ಅಂತ ಕಾಣ್ತಿಲ್ಲ, ಇದ್ರದ್ದು ಏನೈತೆ ಲೀಸ್ಟ್ಸ್ ಆಫ್ ಪೋಸ್ಟ್ಸ್ ಅಂತಂದ್ರೆ ಕ್ಯಾಪ್ಷನ್. ಕ್ಯಾಪ್ಷನ್ ಇಂದು ಫಾಂಟ್ ಸೈಜ್, ಫಾಂಟ್ ಸೈಜ್, ಮಾರ್ಜಿನ್ ಬಾಟಮ್ ಅಂದರೆ ಇದ್ರಲ್ಲಿಂದನೂ ಸ್ವಲ್ಪ ಸ್ಪೇಸ್ ಇರಲಿ ಅಂತ. ಕಲರ್, ಫಾಂಟ್ ಕಲರ್, ಬ್ಯಾಕ್ಗ್ರೌಂಡ್ ಕಲರ್, ಪ್ಯಾಡಿಂಗು ಅಲ್ಲಿಗೆ ಮುಗೀತು. ಆಯಿತಾ? ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಫಸ್ಟು ಬರೀರಿ, HTML ಬರೀರಿ, ಆಮೇಲೆ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಇವನ್ನ CSS ಬರಿತಾ ಹೋಗಿ. ಇದು ಕಾಲಮ್ ವೈಸ್ ಬರಬೇಕು ಅಂತಂದರೆ ಇದನ್ನು ಬರಿಬೇಕು. ಆರ್ಟಿಕಲ್ಸ್ ಫ್ಲೆಕ್ಸ್ ಆಗಿ, ಫ್ಲೆಕ್ಸ್ ರ್ಯಾಪ್, ಇದನ್ನು ನೋಡಿಕೊಂಡು ಡಿವೈಡ್ ಮಾಡಿ, ಸ್ಪೇಸ್ ನೋಡಿ. ಈಗ ಅಕಸ್ಮಾತ್ 28% ಅಂತ ಕೊಟ್ಟರೆ 28 ಆಗಿ ಒಂದೊಂದು ಆರ್ಟಿಕಲಲ್ಲಿ 28 ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲಿ ಕೆಳಗೆ ಬಂತು, ಈ ಥರ ಆಗುತ್ತಾ. ಅದಕ್ಕೆ ನೀವು ನೋಡ್ಕೊಂಡು ನೀವು ಕೊಡಬೇಕು ಅಲ್ಲಿ ಮಾಡುವಾಗ. ಮತ್ತು ಅವ್ರ ಕಾನ್ಸೆಪ್ಟ್ ಇರೋದು ಇದಿಷ್ಟೇ ಬರೆದ್ರೆ ಸಾಕು ಅನಿಸುತ್ತೆ. ಪ್ರೋಗ್ರಾಮು ದೊಡ್ಡದೈತೆ ಲ್ಯಾಬ್ ಮ್ಯಾನ್ಯುವಲ್ದಾಗ, ಇದಿಷ್ಟೇ ಬರೆದ್ರೆ ಸಾಕು ಅನಿಸುತ್ತೆ. ಇದು ಬರಬಾರ್ದು ಪ್ರೋಗ್ರಾಮು, ಬಂದರೆ ಏನು ಮಾಡೋಕ್ಕಾಗಲ್ಲ, ಇಷ್ಟೇ ಬರೆದು ಬನ್ನಿ. ನನಗೆ ಗೊತ್ತಿರೋದು ಇಷ್ಟೇ, ಅದಕ್ಕೆ ಇಷ್ಟೇ ಹೇಳಿರೋದು ನಿಮಗೂ. ಇದು 5th ವೆಬ್ ಲ್ಯಾಬಿಂದು 5th ಸೆಮ್ವರೆಗೆ. ಥ್ಯಾಂಕ್ ಯು.